ಮಸೀದಿಗೆ ರಸ್ತೆ ನಿರ್ಮಿಸಲು ಒತ್ತುವರಿ ಆರೋಪ. ಕೊಪ್ಪಳದ ಹುಲಿಕೆರೆಯನ್ನ ಒತ್ತುವರಿ ಮಾಡಿ ಮಸೀದಿಗೆ ರಸ್ತೆ. ವಿವಾದಿತ ಸ್ಥಳದಲ್ಲಿ ಪ್ರತಿಭಟನೆಗೆ ಬಿಜೆಪಿಯ ನಾಯಕರುಗಳು ಕುಳಿತುಕೊಂಡಿದ್ದಾರೆ. ಎಂಎಲ್ಸಿ ಹೇಮಲತಾ ನಾಯಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರುವಂತಹದ್ದು. ಪ್ರತಿಭಟನಾಕಾರರು ಹಾಗೂ ಅಧಿಕಾರಿಗಳ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದವಾಗಿದೆ. ರಸ್ತೆ ನಿರ್ಮಾಣದ ವಾಹನಗಳನ್ನು ಸೀಸ್ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಮಸೀದಿಯನ್ನು ನಿರ್ಮಿಸೋದಕ್ಕಂಥೇಳಿ ರಸ್ತೆಯನ್ನು ಬಿಡಬೇಕು ಅಂಥೇಳಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂಥೇಳಿ ವಿವಾದಿತ ಸ್ಥಳದಲ್ಲಿ ಪ್ರತಿಭಟನೆಗೆ ಈಗ ಬಿಜೆಪಿಯ ಕಾರ್ಯಕರ್ತರು ನಾಯಕರುಗಳು ಕುಳಿತುಕೊಂಡಿದ್ದಾರೆ. ಎಂಎಲ್ಸಿ ಹೇಮಲತಾ ನಾಯಕ್ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಇದು. ಅಕ್ರಮವಾಗಿ ಕೆರೆ ನುಂಗುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ಬೇಕು. ಅಕ್ರಮ ಕೆಲಸಕ್ಕೆ ಅನುಮತಿ ನೀಡಿದ ನಗರಸಭೆ ಅಧಿಕಾರಿಗಳಿಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುಖಣ್ಣ ಕತ್ತಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಖಣ್ಣ ಕತ್ತಿ, ಸರ್ಕಾರಿ ಜಾಗ, ಕೆರೆ ಜಾಗ ಅಂತ ಗೊತ್ತಿದ್ದು ಕೂಡ ಮಸೀದಿಗೋಸ್ಕರ ಅದನ್ನು ಒತ್ತುವರಿ ಮಾಡಿಕೊಂಡು ಜಾಗ ಮಾಡಿಕೊಡುವಂತಹ ಅವಶ್ಯಕತೆ ಅಧಿಕಾರಿಗಳಿಗೆ ಏನಿದೆ ಅಂಥೇಳಿ, ಇದು ಮೇಲಾಧಿಕಾರಿಗಳಿಂದ ಅಥವಾ ಮೇಲಿರೋರಿಂದ ಆಗ್ತಾ ಇರುವಂತಹ ಇನ್ಫ್ಲೂಯೆನ್ಸ್ ಅಥವಾ ಬೇರೆ ಕಥೆ ಏನಾದರೂ ಇದೆಯಾ ಅಂತ? ಹೌದು ಪ್ರೇಮ್ ಕುಮಾರ್, ಈಗ ಹೇಳ್ಬೇಕಂದ್ರೆ ಕೊಪ್ಪಳದ ಹುಲಿಕೆರೆಯ ಒತ್ತುವರಿ ಮಾಡಿ ಅಂದ್ರೆ ದರ್ಗಾದ ಕಮಿಟಿಯವರು ಅಂದ್ರೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇದು ಅಕ್ರಮವಾಗಿ. ಇದಕ್ಕೆ ಸಾಥ್ ಅಂದ್ರೆ ಕೊಪ್ಪಳದ ಸಂಸದರಾದಂತ ರಾಜಶೇಖರ್ ಅಂದ್ರೆ ಸ್ವತಃ ರಸ್ತೆ ನಿರ್ಮಾಣಕ್ಕೆ ವಹಿಸಿ ಮಾಡ್ತಾ ಇದಾರೆ ಅಂತ ಆರೋಪ ಸಹ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಈಗ ಸ್ಥಳದಲ್ಲಿ ಅಂದ್ರೆ ಕೊಪ್ಪಳದ ಎಂಎಲ್ಸಿ ಆಗಿರುವಂತಹ ಹೇಮಲತಾ ನಾಯಕ್ ಆಗಿರ್ಬೋದು ಮತ್ತು ಬಿಜೆಪಿ ಮುಖಂಡರು ಸಾಕಷ್ಟು ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಸ್ವತಃ ಕೊಪ್ಪಳದ ಎಂಪಿ ಆಗಿರುವಂತಹ ರಾಜಶೇಖರ್ ಫೋನ್ ಮಾಡಿ ಮಾತುಕತೆ ಮಾಡೋಣ ಬನ್ನಿ, ನಾವು ಮಾತುಕತೆ ಮಾಡಿ ಬಗೆಹರಿಸೋಣ ಬನ್ನಿ, ಯಾವುದೇ ರೀತಿಯಲ್ಲಿ ಅಡ್ಡಿ ಪಡಿಸಬೇಡಿ ರಸ್ತೆ ನಿರ್ಮಾಣ ಮಾಡಕ್ಕೆ ಅಂತ ಸ್ವತಃ ಸಂಸದ ರಾಜಶೇಖರ್ ಅವರು ಸ್ವತಃ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಎಲ್ಲಕ್ಕೂ ಗೊತ್ತಾಗ್ತಾ ಇದೆ ಅಕ್ರಮವಾಗಿ ಅಂದ್ರೆ ದರ್ಗಾ ಕೆರೆಯನ್ನ ಕೆರೆ ದೊಡ್ಡದಾದಂತ ಕೆರೆ ಇದೆ. ಆ ಕೆರೆಯಲ್ಲಿ ಅಂದ್ರೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡ್ಕೊಂತ ಇದ್ದಾರೆ. ದರ್ಗಕ್ಕೆ ಹೋಗುವ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಳಕ್ಕೆ ಕೊಪ್ಪಳ ಸಂಸದರು ಅಂದ್ರೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದಾರೆ ಎಂಬ ಆರೋಪ ಸಹ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಈ ಸ್ಥಳಕ್ಕೆ ಅಂದ್ರೆ ಕೊಪ್ಪಳ ಡಿಎಸ್ಪಿ ಪೊಲೀಸರಾಗಿರ್ಬೋದು ಮತ್ತು ಕೊಪ್ಪಳ ನಗರಸಭೆಯ ವೆಂಕಟೇಶ್ ಪೌರೋಹಿತ್ಯರು ಸಹ ಬಂದು ಸ್ಥಳದಲ್ಲಿ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಸಹ ಬಿಜೆಪಿ ಮುಖಂಡರು ಸಾಕಷ್ಟು ಆರೋಪ ಮಾಡ್ತಾರೆ. ಯಾವುದೇ ರೀತಿ ದಾಖಲಾತಿ ಇದ್ರೆ ಕೊಡ್ರಿ ಅಂತ ಹೇಳ್ತಾರೆ. ಯಾವುದೇ ರೀತಿ ದಾಖಲಾತಿ ಇಲ್ಲ, ಎಲ್ಲವನ್ನು ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಸಹ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕಂಡು ಬಂದ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ದರ್ಗಕ್ಕಾಗಿ ಅಕ್ರಮವಾಗಿ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಕೊಪ್ಪಳ ಸಂಸದರಂತ ರಾಜಶೇಖರ್ ನೇರ ಅಂತ ಹೇಳಿ ಬಿಜೆಪಿ ಅವರು ಅಂತ ಆರೋಪ ಮಾಡ್ತಾರೆ. ಈ ಕಾರಣಕ್ಕಾಗಿ ಈಗ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಓಕೆ, ಥ್ಯಾಂಕ್ ಯು ಮುಖಣ್ಣ ಕತ್ತಿ ತಮ್ಮೆಲ್ಲ ಮಾಹಿತಿಗಾಗಿ.